ಈಗ ತುಂಬ ಜನ ನಾನು ಕೇಳ್ತಾ ಇದ್ದೆ, ತುಂಬ ಜನ ಹೇಳ್ತಾರೆ ಈಗ ಕಳೆದ ವಾರ ಮಲೇಷ್ಯಾ ದೇಶದಲ್ಲಿ ಶತಮಾನದ ಪ್ರವಾಹ ಬಂದಿತ್ತು, ಮಳೆ ಆಗಿತ್ತು. ಅದಾಗಬಹುದು. ಈಗ ಅಫ್ಘಾನಿಸ್ತಾನ ಪಾಕಿಸ್ತಾನ ಯುದ್ಧ ಆಗ್ತಾ ಇರಬಹುದು. ಈಗ ಇರಾನ್ ಇಸ್ರೇಲ್ ಯುದ್ಧ ಆಗ್ತಾ ಇರೋದು, ಇವೆಲ್ಲವೂ ಗ್ರಹಣದ ಪ್ರಭಾವ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಹಾಗಾದರೆ ಗ್ರಹಣ ಅಂತಂದರೆ ಬರೀ ಕೇಡು, ಕೆಡಕು, ಕೆಟ್ಟದ್ದು ಹೀಗೆ ಅಭಿಪ್ರಾಯ ಪಡ್ತಾರಲ್ಲ, ಸರಿನಾ ಅಂತ? ಅಲ್ಲ, ಹಾಗಲ್ಲ. ನೀವು ವೈಯಕ್ತಿಕವಾಗಿ ತೆಗೆದುಕೊಂಡು ನೋಡಿದಾಗ ಅವರ ಜನ್ಮಜಾತಕ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಇದ್ರ ಗ್ರಹಣದ ಪರಿಣಾಮ ಇರಲ್ವಾ ಅಂದರೆ ಖಂಡಿತವಾಗ್ಲೂ ಪರಿಣಾಮ ಇರುತ್ತೆ. ಕತ್ತಲು ಅಂತಂದಾಗ ಸಾಮಾನ್ಯವಾಗಿ ಕೆಡಕೆ ಜಾಸ್ತಿ. ಅಂದರೆ ಕತ್ತಲಲ್ಲಿ ಯಾವುದೇ ಅವಘಡಗಳಾಗಬೇಕು ಅಂದ್ರೆ ಕತ್ತಲಲ್ಲೇ ಜಾಸ್ತಿ ಆಗುವಂಥದ್ದು. ಹಾಗೆ ಈ ಗ್ರಹಣದ ಅವಧಿ ಏನಾಗುತ್ತೆ, ಒಂದು ಮನುಷ್ಯನ ಮಾನಸಿಕವಾದಂಥ ಸ್ಥಿತಿ ಮೇಲೆ ಕತ್ತಲು ಮೂಡ್ತದೆ. ಅಂದರೆ ಒಂದು ರೀತಿಯಾದಂಥ ಭ್ರಮೆಯನ್ನು ಮೂಡಿಸ್ತಾ ಹೋಗುತ್ತೆ. ಹಾಗಾಗಿ ಈ ಪರಿಣಾಮಗಳು ಜಾಸ್ತಿ ಆಗುತ್ತೆ. ಈ ವೆಹಿಕಲ್ ಓಡಿಸ್ತಾ ಇರ್ತಾನೆ, ಇದಕ್ಕಿದ್ದಂಗೆ ಯಾವುದೋ ಕೋಪ, ಯಾವುದೋ ಫ್ರಸ್ಟ್ರೇಷನಲ್ಲಿ ಏನು ಮಾಡ್ತಾನೆ, ಸ್ಪೀಡ್ ಮಾಡ್ತಾನೆ, ಆಕ್ಸಿಡೆಂಟ್ ಆಗುತ್ತೆ. ಹಾಗೆ ಈ ರೀತಿಯಲ್ಲಿ ಮಾನಸಿಕವಾದಂಥ ಸ್ಥಿತಿ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಇದಕ್ಕೆ ಮುಂಚೆ ಗ್ರಹಣಗಳಾಗಿದ್ದಾವೆ, ಆ ಟೈಮಲ್ಲಿ ಈ ರೀತಿಯಾದಂಥ ಮೂವ್ಮೆಂಟ್ಸ್ ಆಗಿ ಹಂಗೆ ಶಾಂತವಾಗಿದೆ. ಬಟ್ ಈಗ ಮಾತ್ರ ಗಂಭೀರವಾಗ್ತಾ ಇದೆ. ಈ ಗ್ರಹಣ ಮಾತ್ರ ಗಂಭೀರವಾಗ್ತಾ ಇದೆ. ಇಲ್ಲಿ ಮೂಲವಾಗಿರ್ತಕ್ಕಂಥದ್ದು ಏನಂತಂದ್ರೆ, ಆ ಗ್ರಹಣದ ಅವಧಿನಲ್ಲಿ ಸಂದರ್ಭದಲ್ಲಿ ಬೇರೆ ಗ್ರಹಗಳು ಯಾವ ರೀತಿ ಸಪೋರ್ಟ್ ಮಾಡ್ತವೆ ಆ ಗ್ರಹಣಕ್ಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಕುಟುಂಬದಲ್ಲಿ ಏನೋ ಕಲಹ ಆಗ್ತಾ ಇದೆ ಅಂದ್ರೆ ಬೇರೆಯವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೋ ಅದ್ರ ಮೇಲೆ ಅದರ ಪರಿಣಾಮ ಹೇಗೆ ಹೆಚ್ಚು ಕಮ್ಮಿ ಅನ್ನೋ ರೀತಿಯಲ್ಲಿ ಬರ್ತದೋ, ಬೇರೆಯವರು ಅದಕ್ಕೆ ಸಪೋರ್ಟ್ ಮಾಡಿದ್ರೆ, ಒಡೆಯೋದಕ್ಕೆ ಸಪೋರ್ಟ್ ಮಾಡಿದ್ರೆ ಏನಾಗುತ್ತೆ, ಇನ್ನಷ್ಟು ಗಂಭೀರ ಆಗಿ ಅವ್ನು ಸಾವು ನೋವುಗಳಾಗ್ಬೋದು, ಕೈಕಾಲು ಮುರಿಬೋದು. ಅದೇ ಬೇಡ ಬೇಡ ಅಂತ ಬೇರೆಯವರು ಸ್ವಲ್ಪ ತಡೆದ್ರೆ ಅದು ಹಂಗೆ ತಹಬದಿಗೆ ಬರೋದಕ್ಕೆ ದಾರಿ ಆಗುತ್ತೆ, ವಿಕೋಪಕ್ಕೆ ಹೋಗೋದಿಲ್ಲ. ಇಲ್ಲಿ ಈಗ ಆಗ್ತಾ ಇರತಕ್ಕಂಥದ್ದು ಏನಂದ್ರೆ, ಈ ಗ್ರಹಣಕ್ಕೆ ಮೂಲವಾಗಿ ಕ್ರೂರ ಗ್ರಹಗಳಾಗಿರ್ತಕ್ಕಂಥ ರೀತಿಯಲ್ಲಿ ಕುಜ ಸೇರ್ಕೊಂಡ್ಬಿಟ್ಟಿದ್ದಾನೆ. ಈ ರೀತಿಯಾದಂಥ ಒಂದು ಅವಘಡ ಇದನ್ನ ಪಬ್ಲಿಕ್ ಟಿವಿನಲ್ಲಿ ಇದಕ್ಕೆ ಮುಂಚೆನೂ ಹೇಳಿದ್ದೆ, ಇದೇ ಪಬ್ಲಿಕ್ ಟಿವಿನಲ್ಲಿ ಪ್ರಸಾರ ಆಗಿದೆ. ಮತ್ತೆ ಈಗ ವರ್ಷ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಷಯಗಳು ಏನೇನು ನಡೀತಾ ಇದೆ ಎಲ್ಲ ವಿಷಯಗಳನ್ನ ನಾನು ಇದೇ ಪಬ್ಲಿಕ್ ಟಿವಿನಲ್ಲಿ ಪ್ರಸಾರ ಆಗಿದೆ. ಈಗ ಆಗ್ತಾ ಇರ್ತಕ್ಕಂಥದ್ದೇನೆ, ಕುಜನೂ ಅಲ್ಲೇ ಕುಳಿತಿದ್ದಾನೆ, ರವಿಯೂ ಅಲ್ಲೇ ಕುಳಿತಿದ್ದಾನೆ, ರಾಹುವು ಅಲ್ಲೇ ಕುಳಿತಿದ್ದಾನೆ, ಜೊತೆಯಲ್ಲಿ ವಕ್ರ ಬುಧನೂ ಕೂಡ ಅಲ್ಲೇ ಕುಳಿತುಬಿಟ್ಟಿದ್ದಾನೆ. ಹಂಗಾಗಿ ಏನಾಗುತ್ತೆ, ಗ್ರಹಣಕ್ಕೆ ಬಲ ಜಾಸ್ತಿ ಆಗುತ್ತೆ. ಈ ಚಂದ್ರಗ್ರಹಣದಲ್ಲಿ ಏನಾಗುತ್ತೆ, ಚಂದ್ರ ಕೇತು ಸಮಸಪ್ತಕದಲ್ಲಿ ಕುಜ, ರಾಹು, ರವಿ, ಬುಧ ಇಷ್ಟು ಗ್ರಹಗಳು, ಶುಕ್ರನು ಸೇರಿದ್ದ ಸ್ವಲ್ಪ ಮುಂದಕ್ಕೆ ಮೂವ್ ಆದ ಅಷ್ಟೇ ನಾವು. ಆದ್ರೆ ಅದ್ರಕ್ಕೂ ಕೂಡ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಈ 4 ಗ್ರಹಗಳು ಮೊದಲೇ ಕುಜರಾಹು ಸಂಧಿ ಬಂದ್ರೇ ವಿಕೋಪ. ಯಾವುದೇ ಜನ್ಮಜಾತಕದಲ್ಲಿ ತೆಗೆದುಕೊಳ್ಳಿ ಅಥವಾ ಗೋಚಾರದಲ್ಲಿ ತೆಗೆದುಕೊಂಡ್ರು ಮಾಮೂಲಿ ಬಂದ್ರೇ ವಿಕೋಪಗಳಾಗ್ತದೆ. ಗ್ರಹಣ ಆದಾಗ ಅಂದ್ರೆ ಅದು ಇನ್ನಷ್ಟು ವಿಕೋಪವನ್ನು ತರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ 4 ಗ್ರಹಗಳ ಗ್ರಹಣದ ಅವಧಿನಲ್ಲಿರ್ತಕ್ಕಂಥ 4 ಗ್ರಹಗಳ ಸಮ್ಮಿಲನ ಏನಾಗ್ತಾ ಇದೆ, ಇಷ್ಟೊಂದು ವಿಕೋಪವನ್ನು ತರುವಂತ ಸ್ಥಿತಿಗತಿ ನಿರ್ಮಾಣವಾಗುತ್ತೆ. ಬುದ್ಧಿಯನ್ನ ಕೆಡಿಸುತ್ತೆ, ಒಂದು ಯುದ್ಧಗಳ ಸನ್ನಿವೇಶಗಳ ನಿರ್ಮಾಣ ಆಗುವಂತ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡುತ್ತೆ. ಸರಿ, ಹಾಗಾದ್ರೆ ವಿಠಲ್ ಭಟ್ ಅವರೇ, ಈಗ ಧರ್ಮಶಾಸ್ತ್ರದಲ್ಲಿ ಅಥವಾ ಆಗಮದಲ್ಲಿ ಗ್ರಹಣದ ಕಾಲವನ್ನ ಪರ್ವಕಾಲ ಅಂತಲೂ ಕರೀತಾರೆ, ಗ್ರಹಣದ ಸಮಯವನ್ನ ಸೂತಕದ ಸಮಯ ಅಂತಲೂ ಕರೀತಾರೆ. ಹೇಗೆ ಅದನ್ನ ನೀವು ವಿಭಾಗಿಸಿ ನೋಡ್ತೀರಾ ಅಂತ? ಯಾಕೆ ಅಂತಂದ್ರೆ ನೋಡಿ, ಎರಡಕ್ಕೂ ಸಹ ಬಹಳ ವಿಶೇಷತೆ ಇದೆ ಇಲ್ಲಿ. ಒಂದು ಪರ್ವಕಾಲ, ಇದನ್ನ ವ್ಯರ್ಥ ಮಾಡಬೇಡಿ ಅನ್ನುವ ರೀತಿಯಲ್ಲಿ ನೋಡಬೇಕು. ಹಾಗೂ ಇದನ್ನು ಸೂತಕ ಅಂತ ಹೇಳಿದ್ದು ಬೇರೆ ರೀತಿಯಲ್ಲಿ, ಉದಾಹರಣೆಗೆ ದೇವತಾಲಯಗಳು, ದೇವಸ್ಥಾನಗಳು ಅಥವಾ ಬೇರೆ ಬೇರೆ ಆಗಿರ್ತಕ್ಕಂಥ ಕ್ಷೇತ್ರಗಳೇನಿದೆ, ನಮ್ಮಲ್ಲೊಂದು ಪವರ್ ಸೆಗ್ರಿಗೇಷನ್ ಆಗ್ತಕ್ಕಂಥ ಮಾಡಿಟ್ಕೊಂಡಿರ್ತಕ್ಕಂಥ ಜಾಗ ಏನಿದೆ, ಆ ಜಾಗವನ್ನು ಉಳಿಸ್ಕೊಳ್ತಕ್ಕಂಥ ವಿಚಾರದಲ್ಲಿಯೂ ಸಹ ಇದು ಅಪ್ಲೈ ಆಗುತ್ತೆ. ಪರ್ವಕಾಲ ಅಂತ ಯಾಕೆ ಹೇಳ್ತಾರೆ, ಅಥವಾ ಬೇರೆ ಏನೂ ಮಾಡಬೇಡ, ಜಪ ಬಿಟ್ಟು ಮತ್ತೇನೂ ಮಾಡಬೇಡ ಅಂತ ಅವರ ಮೂಲ ಉದ್ದೇಶ. ಗ್ರಹಣದ ಸಮಯ, ಪರ್ವ ಸಮಯ, ಇದೆಲ್ಲ ನೀನು ನಿನ್ನ ಆತ್ಮೋದ್ಧಾರಕ್ಕೋಸ್ಕರವಾಗಿ, ನಿನ್ನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ, ನಿನ್ನ ಒಂದು ಇದಕ್ಕೋಸ್ಕರವಾಗಿ ಮಾತ್ರ ಬಳಸುವಂತ ಸ್ವಾರ್ಥ ತರ ಹೊರಗಡೆ ಹೋಗಿ. ಈಗ ಅದರಲ್ಲಿ ಈಗ ನೀವು ಸ್ನಾನ ಅಥವಾ ನಿಮ್ಗೆ ಬೇರೆ ಮಲ ವಿಸರ್ಜನೆ ಮಾಡಬಾರ್ದು, ಊಟ ಮಾಡಬಾರ್ದು, ಹೊರಗಡೆ ಹೋಗಬಾರ್ದು, ಬೇರೆ ಏನೇ ಮಾಡಬಾರ್ದು ಅಂತ ಹೇಳುವ ಮೂಲ ಕಾರಣ, ಎಲ್ಲೂ ಹೊರಗಡೆ ಏನೂ ಕೆಟ್ಕೊಂಬೇಡ, ನಿನ್ನ ಒಂದು ಏನು ಅಭಿವೃದ್ಧಿಗೋಸ್ಕರ, ನಿನ್ನ ಒಂದು ಆತ್ಮೋದ್ಧಾರಕ್ಕೋಸ್ಕರ, ನಿನ್ನ ಕಷ್ಟಗಳ ಪರಿಹಾರಕ್ಕೋಸ್ಕರ ಈ ಪರ್ವ ದಿನವನ್ನ, ಪರ್ವ ಸಮಯವನ್ನ ಬಳಸಿಕೋ. ಇದನ್ನು ವೇಸ್ಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಮತ್ತೆ ಸಿಗೋದಿಲ್ಲ. ಇದು ಎಲ್ಲೋ ಅಪರೂಪಕ್ಕೊಂದ್ಸಲ ಸಿಗುತ್ತೆ. ಬಟ್ ಈ ಬಾರಿ ಅತ್ಯಂತ ಕಡಿಮೆ, ಒಂದು 10-20 ನಿಮಿಷ ಅಷ್ಟೇ ಗೋಚಾರ ಇರ್ತಕ್ಕಂಥದ್ದು. ಇದು ಗ್ರಸ್ತೋದಯದಲ್ಲಿ ಲಾಸ್ಟ್ ನಮ್ಗೆ ಸಿಕ್ಕಿದ್ರೆ ಒಂದು 10 ನಿಮಿಷ ಅಷ್ಟೇನೆ. ಸೊ ಅದರಿಂದಾಗಿ ನಾವು ಮಾಡ್ಕೊಳ್ಳುವಂಥದ್ದು ಈ 3 ಗಂಟೆಯಿಂದನೂ ಜಪ ಮಾಡ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಉತ್ತಮವೇ. 3 ಗಂಟೆ 3:30 ಏನು ಶುರು ಆಗುತ್ತೆ, ಅದರಿಂದ ಜಪ ಮಾಡ್ಕೊಂತಕ್ಕದ್ದು ಉತ್ತಮೇ. ಆದ್ರೆ 10-20 ನಿಮಿಷಗಳ ಸಮಯ ಇದೆಯಲ್ಲ, ಇದು ನಿಮಗೆ ಆ 10-20 ನಿಮಿಷಗಳಲ್ಲಿ ಮಾಡಿದಂತಹ ಜಪ ನಿಮಗೆ 1000-10,000
1000 ಜಪ ಮಾಡಿದಷ್ಟು ಪುಣ್ಯ ಸಿಗುತ್ತೆ. ಸೊ ಈ ಒಂದು ಸಮಯವನ್ನ ಬೇರೆ ಬೇರೆ ಕಡೆ ಅಲ್ಲೆಲ್ಲೋ ಹೋಗ್ತೀನಿ ಅಲ್ಲೆಲ್ಲೋ ಇರ್ತೀನಿ ಅಂತಂದ್ರೆ ಅದರಲ್ಲಿ ನಾವು ಸುಮ್ಮನೆ ವೇಸ್ಟ್ ಮಾಡ್ದಂಗೆ ಆಗತ್ತೆ ಆ ಸಮಯವನ್ನ. ಹಾಗೂ ಈ ಸಮಯವನ್ನ ನೀವು ಯಾವಾಗಲೂ ಒಳಗಡೆನೇ ಇರಬೇಕು, ಮನೆ ಒಳಗಡೆ ಇರಬೇಕು, ಸ್ನಾನ ಮಾಡಬೇಕು, ಅಥವಾ ಎಲ್ಲೋ ಒಳಗಿನ ಜಾಗದಲ್ಲಿ ಕುಳಿತುಕೊಂಡು ಜಪತಪಾದಿಗಳು ಮಾಡ್ತಕ್ಕಂಥದ್ದು, ಕೆಲವರು ಸಿದ್ಧಿಗೋಸ್ಕರವಾಗಿ ನೀರಿನಲ್ಲಿ ಕೂತ್ಕೊಂಡು ಜಪ ಮಾಡ್ತಕ್ಕಂಥದ್ದು, ಇದೆಲ್ಲ ಪದ್ಧತಿಗಳು ಸಹ ಇದೆ. ಈಗ ವಿಜ್ಞಾನದ ಪ್ರಕಾರ ನೋಡೋದಾದರೆ 3:20ರಂಗೆ ನಾಳೆ ಗ್ರಹಣ ಆರಂಭ ಆಗ್ತಕ್ಕಂಥದ್ದು, ಮುಗಿಯೋದು 6:47ಕ್ಕೆ. 3.5 ಗಂಟೆ ಸುದೀರ್ಘ ಕಾಲದ ಗ್ರಹಣ. ಬಟ್ ನಮ್ಮ ಕಣ್ಣಿಗೆ ಕಾಣೋದು 15ರಿಂದ 20 ನಿಮಿಷ ಮಾತ್ರ. ಈಗ ಇದನ್ನು ನೀವು ದೀರ್ಘಕಾಲದ ಗ್ರಹಣ ಅಂತ ಕನ್ಸಿಡರ್ ಮಾಡ್ತೀರಾ ಅಥವಾ ಅಲ್ಪಕಾಲ ಗ್ರಹಣ ಅಂತ ನಮ್ಮ ಕಣ್ಣು ಕಾಣಿಸಿದಷ್ಟು ನಮ್ಮ ಲೆಕ್ಕ ಅಂತೀರಾ? ಇಲ್ಲ, ಇದು ದೀರ್ಘಕಾಲದ ಗ್ರಹಣ ಅನ್ನೋ ರೀತಿಯಲ್ಲಿ ಪರಿಗಣನೆ ಬರ್ತದೆ. ದೀರ್ಘಕಾಲದ ಗ್ರಹಣ ಅನ್ನೋ ರೀತಿಯಲ್ಲಿ ಅಂದರೆ ನಮಗೆ ಕಣ್ಣಿಗೆ ಕಾಣದಲೇ ಇದ್ರೂ ಕೂಡ ಗ್ರಹಣ ಅಂತೂ ಇರುತ್ತೆ. ನಮಗೆ ಗೋಚಾರವಾಗುವಂಥದ್ದು ಆ ಸಮಯ ಅಷ್ಟೇ, 15-20 ನಿಮಿಷ ಏನು ಗೋಚಾರ ಆಗುತ್ತಲ್ಲ, ಅದು ಗೋಚಾರ ಆಗುವಂಥದ್ದು ಪರಿಣಾಮ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ನೀವು ಯಾವಾಗ ಗೋಚಾರ ಆಗೋದಿಲ್ವೋ ಆ ಗೋಚಾರ ಆಗದೇ ಇರೋದಕ್ಕೂ ಗೋಚಾರ ಆಗುವಂಥ ಸಮಯಕ್ಕೂ ಇರುವಂಥ ಪರಿಣಾಮಗಳು ಬೇರೆ ಇರ್ತದೆ. ಓಕೆ, ನೇರ ಪರಿಣಾಮಗಳು ಬೇರೆ ಇರ್ತದೆ. ಈಗ ಒಬ್ಬ ವ್ಯಕ್ತಿ ಅಲ್ಲೆಲ್ಲೋ ಹೊರಗಡೆ ಇದ್ದಾರೆ, ನಮ್ಮ ಸ್ಟುಡಿಯೋದಿಂದ ಹೊರಗಡೆ ಇದ್ದಾರೆ ಅಂತಂದಾಗ ಅದ್ರ ಪರಿಣಾಮ ಇದ್ದಾರೆ ಅನ್ನೋದು ಒಂದು ಮೂಮೆಂಟ್ಸ್ ಇರುತ್ತೆ, ಥಾಟ್ಸ್ ಇರುತ್ತೆ. ಒಳಗೆ ಬಂದ ಮೇಲೆ ಕನ್ಫರ್ಮ್ ಅನ್ನೋ ರೀತಿಯಲ್ಲಿ ಆಗುತ್ತೆ. ಅಂದ್ರೆ ಗೋಚಾರ, ಆ ವ್ಯಕ್ತಿ ಗೋಚಾರ ಆಗ್ತಾರೆ. ಆಗ ಆಗುವಂಥ ಪರಿಣಾಮಗಳು, ಅವನು ಶತ್ರು ಆಗಿದ್ರೆ ಬೇರೆ ರೀತಿ ಪರಿಣಾಮ, ಮಿತ್ರನಾಗಿದ್ರೆ ಬೇರೆ ರೀತಿ ಪರಿಣಾಮ. ನಿಮ್ಮ ಮಿತ್ರರು ಬಂದಿದ್ದಾರಪ್ಪ ಅಂತ ಅಂದಾಗ ಓ ಬಂದಿದ್ದಾರ ಅನ್ನೋದು ಉತ್ಸಾಹ, ನೇರವಾಗಿ ನೋಡಿದಾಗ ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ ನಮ್ಮಲ್ಲಿ. ಅದು ಕಾಮನ್ ಆಗಿ ನಮಗೆ ಗೊತ್ತಿರುವಂಥದ್ದು, ಯಾಕಂದ್ರೆ ಜನಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು ಅಷ್ಟೇ ಇದು. ಹಾಗಾಗಿ ಗೋಚರ ಆಗುವಂತ ಸಂದರ್ಭದಲ್ಲಿ ಆಗುವಂತ ಪರಿಣಾಮಕ್ಕೂ ಗೋಚರ ಆಗದಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗುವಂತ ಪರಿಣಾಮಕ್ಕೂ ವ್ಯತ್ಯಾಸ ಇರುತ್ತೆ. ಆದ್ರೆ ಗ್ರಹಣದ ಪರಿಣಾಮಗಳಿಂದ ಅದು ಅವಧಿ ಏನಿರ್ತದೆ ಅದು ಪೂರ್ಣಾವಧಿ ಗ್ರಹಣ ಅಂತಲೇ ಪರಿಗಣನೆ ಮಾಡ್ತಾರೆ. ಈಗ ವಿಠಲ್ ಭಟ್ ಅವರೇ, 15 ದಿವಸದ ಹಿಂದೆ ಸೂರ್ಯ ಗ್ರಹಣ ಆಗಿತ್ತು, ನಮಗೆ ಕಾಣಿಸಿರ್ಲಿಲ್ಲ. ಅನ್ನೋ ಕಾರಣಕ್ಕೆ ನಾವು ಅದನ್ನು ಆಚರಣೆನೇ ಮಾಡಿರಲಿಲ್ಲ. ಈಗ ನಾಳೆ ಸಾಯಂಕಾಲ 6:26 ತನಕನೂ ನಮಗೆ ಕಾಣಿಸಲ್ಲ. ಹಾಗಾದ್ರೆ ಅಲ್ಲಿ ತನಕ ಗ್ರಹಣ ಇಲ್ಲ ಅಂತ, ಆಚರಣೆ ಇಲ್ಲ ಅಂತ ಹಂಗೆ ಕನ್ಸಿಡರ್ ಮಾಡ್ಬೋದಾ? ಈಗ ಅದರ ನಂತರನೂ ಇರ್ಲಿಲ್ಲ ಅಂತಂದ್ರೆ ಹಂಗೆ ಕನ್ಸಿಡರ್ ಮಾಡ್ಬೋದಾಗಿತ್ತು. ನಮಗೆ ಗ್ರಹಣ ಅನ್ನೋದು ಕಾಣ್ತಾ ಇದೆಯಲ್ಲ, ಆ ಸಂದರ್ಭ ಅಂದ್ರೆ ಈಗ 10 ನಿಮಿಷ ಕಾಣ್ಲಿ, 5 ನಿಮಿಷ ಕಾಣ್ಲಿ, 30 ಸೆಕೆಂಡ್ ಕಾಣ್ಲಿ, ಕಾಣ್ತಾ ಇದೆಯಾ ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಕಾಣ್ತಾ ಇದೆ ಅಂದ ತಕ್ಷಣ ಆಚರಣೆ ಅನ್ನುವಂಥದ್ದು ಬಂದೇ ಬರ್ತದೆ. ಈ ಆಚರಣೆ ನೀವು ಲೆಕ್ಕಾಚಾರ 9 ಅವರು 6 ಅವರು 6:20 ಅಲ್ಲಿಂದ ಇಲ್ಲ, ನಾವು ಅಲ್ಲಿಂದ ಆ ಗೋಚಾರದ ಸಮಯ ಇದೆಯಲ್ಲ 6:20 ಇದೆಯಲ್ಲ, ಅಲ್ಲಿಂದ ನಾವು ಹಿಂದ್ಗಡೆ ತಗೊಂಡಾಗ ಮಧ್ಯಾಹ್ನದ ಊಟವನ್ನ ಬಿಡ್ಬೇಕು. ನಾ ಇಲ್ಲಾಂದ್ರೆ 3 ಗಂಟೆ ಏನಾದ್ರು ಗೋಚಾರ ಇದ್ದಿದ್ರೆ ನಾವು ಬೆಳಗ್ಗೆ ನಾವು ಮಧ್ಯರಾತ್ರಿನೇ ಆಹಾರ ಮುಗಿಸ್ಬೇಕಾಗಿತ್ತು. ಬೆಳಗ್ಗೆ ಸೂರ್ಯೋದಯದಿಂದಲೇ ಯಾವ ಆಹಾರ ಪದ್ಧತಿನೂ ಇರ್ತಿರಲಿಲ್ಲ, ಏನೂ ಇರ್ತಾ ಇರಲಿಲ್ಲ. ಸೊ ಅದರಿಂದ ನೀವು ಆ ಗೋಚಾರದ ಕ್ಷಣವನ್ನ ನಾವು ಹಿಂದೆ ತಗೊಂಡು ನಾವು ಹೇಳಿರ್ತಕ್ಕಂಥದ್ದು ಮಧ್ಯಾಹ್ನದ ಆಹಾರ ಮಾತ್ರ ಬೇಡ. ಬೆಳಗ್ಗೆ ನೀವು ಆಹಾರ ಸೇವನೆಯನ್ನು ಮಾಡಿ ನಿಮ್ಮ ಒಂದು ಶೌಚಾದಿಗಳನ್ನು ಮುಗಿಸ್ಕೊಂಡು, ಸ್ನಾನಾದಿಗಳನ್ನು ಮುಗಿಸ್ಕೊಂಡು, ಆಹಾರ ಸೇವನೆ ಮುಗಿಸ್ಕೊಂಡು ಏನೇ ಓಡಾಟಗಳಿದ್ರೂ ಸಹ ನೀವು ಆ 6 ಗಂಟೆ ಒಳಗಡೆ ನಿಮ್ಮ ಓಡಾಟಗಳನ್ನೆಲ್ಲ ಮುಗಿಸ್ಕೊಬಿಡಿ. 6 ಗಂಟೆ ನಂತರ ಓಡಾಟಗಳನ್ನ ಅಂದ್ರೆ ದೊಡ್ಡವರು ಹಿರಿಯರು ಇದೆಲ್ಲ ಮಾಡೋದು ಹೆಂಗೆ ಅಂತಂದ್ರೆ ಗ್ರಹಣದ ಸಂದರ್ಭದಲ್ಲಿ ವಿನಾಕಾರಣ ಸುಮ್ಮನೆ ಹೊರಗೆ ಸುತ್ತೋದಕ್ಕಿಂತ ಮನ್ಲಿರಪ್ಪ ಇರಿ ಅಲ್ವಾ, ಅದಕ್ಕೆ ಇಷ್ಟೆಲ್ಲ. ಯಾಕಂದ್ರೆ ಆ ಸಮಯ ಪರ್ವಕಾಲ, ಅದನ್ನ ನೀವು ಜಪತಪಾದಿಗಳಲ್ಲಿ ಬಳಸ್ಕೊಂಡ್ರೆ ಅತ್ಯುತ್ತಮ. ಈಗ ಅದಕ್ಕೆ ಈಗ ನಮಗೆ 10 ನಿಮಿಷದ ಗೋಚಾರ ಇದೆ ಅಂತ ಆದ್ರೆ ಆ ಗೋಚಾರ ಶುರು ಒಂದು 5 ನಿಮಿಷದ ಮುಂಚೆ ಸ್ನಾನ ಮಾಡ್ಕೊಂಡು ದೇವ್ರ ಮನೇಲಿ ಹೋಗಿ ಕೂತ್ಕೊಂಡ್ರು ಆ 15-20 ನಿಮಿಷಗಳ ಒಂದು ಗ್ರಹಣ ಕಾಲದಲ್ಲಿ ಏನು ಜಪ ಮಾಡ್ತಾರೋ ಅದ್ರದ್ದೇ ಒಂದು 108 ಮಾಡಿದ್ರೆ ಒಂದು 1000ನೋ 10,000ನೋ ಮಾಡಿದಷ್ಟು ಪುಣ್ಯ ಬರುತ್ತೆ ಅವನಿಗೆ ಜಪ. ಈಗ ಓಂ ನಮಃ ಶಿವಾಯ ಜಪ ಮಾಡ್ಲಿ, ಓಂ ನಮೋ ನಾರಾಯಣಾಯ ಮಾಡ್ಲಿ, ಅದು ಸಮಸ್ಯೆ ಯಾವುದಂತ ಅಲ್ಲ. ಯಾವ ದೇವತೆಗೆ ಉದ್ದೇಶವಾಗಿ ಅವನು ಜಪ ಮಾಡ್ತಾನೋ ಆ ಜಪದ 10-100 ಪಟ್ಟಷ್ಟು ಫಲ ಅವನಿಗೆ ಸಿಗುತ್ತೆ. ಹೊರಗಡೆ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ರೆ ಕಷ್ಟ ಆಗುತ್ತೆ. ಬಟ್ ಅನಿವಾರ್ಯಗಳಾದ್ರೆ ಅಥವಾ ಅನಾರೋಗ್ಯ ಪೀಡಿತರಾದ್ರೆ ಕೆಲವೊಂದು ಎಕ್ಸೆಂಪ್ಷನ್ಸ್ ಅಂತೂ ಇದ್ದೇ ಇರುತ್ತೆ. ಇದರ ಜೊತೆಗೆ ಬಹಳ ಮುಖ್ಯವಾದಂತಹ ವಿಚಾರ ಅಂತಂದ್ರೆ ನಾನು ಆಗ್ಲೇ ಹೇಳಿದಂತೆ 12 ರಾಶಿಗಳ ವಿಚಾರ. ಯಾವ್ಯಾವ ರಾಶಿ ನೋಡಿ, ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರ ಜಾತಕನೂ ಬೇರೆ ಇರುತ್ತೆ. ಆದರೆ ಇನ್ ಜನರಲ್ ನಿಮ್ಮ ರಾಶಿ ನಕ್ಷತ್ರಗಳ ಆಧಾರದಲ್ಲಿ ಯಾರಿಗೆ ಒಳಿತು ಯಾರಿಗೆ ಕೆಡುಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಿಸ್ತೀವಿ.